ಸಾಕಷ್ಟು ಜನ ಕೇಳ್ತಾ ಇರ ನಾವು ಸ್ಕ್ಯಾನ್ ಕಾಪಿಗೆ ಯಾವ ರೀತಿ ಒಂದು ಅಪ್ಲೈ ಮಾಡೋದು ಅಂತ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ PUC ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ನಂತರ ಲಾಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಸೆಕೆಂಡ್ PUC ರಿವ್ಯಾಲ್ಯೂಯೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ. ಆಮೇಲೆ ಪೇಜ್ ಅದೇ ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಜ್ ಏನಾದರೂ ಶಿಫ್ಟ್ ಮಾಡ್ತೀರಾ ಅಂದರೆ ಇದು ಪೇಜ್ ಬೇರೆದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಅದೇ ಪೇಜಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಸೆಕೆಂಡ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ. ಆಮೇಲೆ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನೀವು ನೋಡ್ಬೋದಾಗಿರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಇವಾಗ ನೀವು ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಿದ್ದಿಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ಡ್ ಕಾಪಿ ಅಂತ ಕಾಣ್ತಿದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ. ಇವಾಗ ಸೆಕೆಂಡ್ PUC ರಿಸಲ್ಟ್ನ ಚೆಕ್ ಮಾಡಿದ್ರಲ್ಲ, ಆ ಒಂದು ರಿಜಿಸ್ಟರ್ ನಂಬರ್ನ ಹಾಕಿ ಎಂಟರ್ ಅಂತ ಹೊಡೀರಿ. ಅವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ದು ಎಲ್ಲದು ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟು ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸಬ್ಜೆಕ್ಟ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ನು, ಈ ಒಂದು ಆಪ್ಷನಲ್ಲಿ ನೀವು ಯಾವೊಂದು ಸಬ್ಜೆಕ್ಟ್ಗಳಿಗೆ ಒಂದು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕು ಅಲ್ಲಿ ನೋ ಅಂತ ಇರೋದನ್ನ ಎಸ್ ಅಂತ ಕೊಡಿ. ಅಲ್ಲಿ ಪ್ರೈಸ್ ಅಲ್ಲೇ ತೋರಿಸುತ್ತೆ 530 ಆಗಿದೆ. ಇವಾಗ ಎಕನಾಮಿಕ್ಸ್ನ ಕೊಡ್ತಾ ಇದ್ದೀನಿ, ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿರುತ್ತೆ 530 ಆಗಿದೆ. ಅಕೌಂಟೆನ್ಸಿನ ಕೊಡ್ತಾ ಇದ್ದೀನಿ, ಇಲ್ಲಿ ಎಸ್ ಅಂತ ಕೊಡ್ತಾ ಇರೋದ್ರಿಂದ 530 ಆಗಿದೆ. ಟೋಟಲ್ ಪ್ರೈಸ್ ಬಂದ್ಬಿಟ್ಟು 1590 ರೂಪಾಯಿ ಆಗಿದೆ. ಇವಾಗ ನೀವು ಇಷ್ಟು ಫೀಸ್ನು ಕೂಡ ಪೇ ಮಾಡಬೇಕಾಗುತ್ತೆ, ಸರಿನಾ? ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಅಂತ ಕಾಣ್ತಿದೆಯಲ್ಲ, ಈ ಒಂದು ಡೀಟೇಲ್ಸ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಆಮೇಲೆ ಇಮೇಲ್ ಅಡ್ರೆಸ್ಸು, ನಿಮ್ಮ ಅಡ್ರೆಸ್ಸು ಏನು ಆಧಾರ್ ಕಾರ್ಡ್ ಇದೆಯಲ್ಲ ಅದು, ಮತ್ತು ನಿಮ್ಮ ತಾಲೂಕು ಮತ್ತು ನಿಮ್ಮ ಡಿಸ್ಟಿಕ್ಕು ಮತ್ತು ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಿದೆ ಅಂದರೆ ಪೇಜ್ ಬಂದ್ಬಿಟ್ಟು ನಮಗೆ ಅದೇ ಪೇಜ್ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಚಲನ್ ನಂಬರನ್ನು ನೀವು ಕಾಪಿ ಮಾಡಿ ಬರ್ಕೋಬೇಕಾಗುತ್ತೆ, ಎಲ್ಲರೂ ಒಂದು ಕಡೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಚಲನ್ ನಂಬರೆಲ್ಲ ನೀವು ಬರೆದಿಟ್ಕೊಂಡಾದ್ಮೇಲೆ ಮೇಕೆ ಪೇಮೆಂಟ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದಾಗಿರುತ್ತೆ ಕ್ಯಾಶ್ ಅಂತ ಇದೆ, ಆನ್ಲೈನ್ ಅಂತ ಇದೆ. ಬೆಟರ್ ಎಲ್ಲರೂ ಕೂಡ ಆನ್ಲೈನ್ನ ಚೂಸ್ ಮಾಡ್ಕೊಳ್ಳಿ. ಕ್ಯಾಶ್ ಅಂತ ಆದರೆ ಏನಾಗುತ್ತೆ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಆಫ್ಲೈನಲ್ಲಿ ಹೋಗಿ ಪೇ ಮಾಡಬೇಕಾಗುತ್ತೆ. ಅಲ್ಲಿ 2 to 3 hours ಆದಮೇಲೆ ಅಪ್ಡೇಟ್ ಆಗಬೇಕಾಗುತ್ತೆ. ಸಾಕಷ್ಟು ಪ್ರೋಸೆಸ್ ಇದೆ, ಅದಕ್ಕೋಸ್ಕರ ಆನ್ಲೈನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ನೋಡ್ಬೋದಾಗಿರುತ್ತೆ ಕರ್ನಾಟಕ ಒನ್ ಅಂತ ತೋರಿಸಿದೆ ಬ್ಯಾಂಕು, ಅದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಪೇ ನೌ ಅಂತ ಬರ್ತಿದೆ. ಇವಾಗ ನೋಡಿ ಪೇ ನೌ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಐ ಹ್ಯಾವ್ ಅಗ್ರೀಡ್ ಅಂತ ಕಾಣ್ತಿದೆಯಲ್ಲ, ಫಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಪೇಮೆಂಟ್ ಗೇಟ್ವೇನ ತೋರಿಸಿದೆ. ಇಲ್ಲಿ ನೋಡಿ NTT ಅಂತ ಇದೆ, ನೆಕ್ಸ್ಟ್ Paytm ಅಂತ ಇದೆ, ರೈಸರ್ ಪೇ ಅಂತ ಇದೆ. ಇಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ರೈಸರ್ ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ UPI ಅಂತ ಬರ್ತಿದೆ, ಈಸಿ ಮೆಥಡ್ ಇದು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕಂಟಿನ್ಯೂ ಟು ಪೇಮೆಂಟ್ ಅಂತ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಓಕೆ ಅಂತ ಕೊಡಿ. ಇವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು QR ಕೋಡ್ ಬರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಮುಗೀತು. ಇವಾಗ ಶೋ QR ಕೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ QR ಕೋಡ್ ಇಲ್ಲಿ ಕಾಣಿಸುತ್ತೆ. ಇಲ್ಲಿ 10 minutes ಟೈಮ್ ಇರುತ್ತೆ, ಅಷ್ಟರೊಳಗಡೆ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿ. ಇವಾಗ ಸಕ್ಸಸ್ಫುಲ್ ಅಂತ ಬರುತ್ತೆ. ಆರಾಮಾಗಿ ನಿಮ್ಮದು ಸ್ಕ್ಯಾನರ್ಡ್ ಕಾಪಿಗೆ ಇವಾಗ ಅಪ್ಲೈ ಮಾಡಾಯಿತು. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸೇಮ್ ಅದೇ ಪ್ರೊಸೆಸಲ್ಲಿ ಸೇಮ್ ವೆಬ್ಸೈಟಿಗೆ ಬನ್ನಿ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ತೋರಿಸುತ್ತೆ, ಏನು ಅಪ್ರೂವ್ ಆಗಿದೆ, ರಿಜೆಕ್ಟ್ ಆಗಿದೆ, ಏನಾದರೂ ಪೇಮೆಂಟ್ ಫೇಲ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಎಲ್ಲನೂ ಕೂಡ ತೋರಿಸುತ್ತೆ. ಮತ್ತು ನಿಮಗೆ ಯಾವಾಗ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ಕೂಡ ನಿಮ್ಮ ಚಾನಲಲ್ಲಿ ಆಗಲೇ ಸಪ್ರೇಟಾಗಿ ವಿಡಿಯೋ ಇದೆ. ಆ ಒಂದು ವಿಡಿಯೋನ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.